ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಸಾಮಾನ್ಯವಾಗಿ ನೀವು ಲೋಕಾಯುಕ್ತ ಅಥವಾ ಐ ಟಿ ರೇಡ್ಗಳನ್ನ ನೋಡೇ ಇರ್ತೀರ. ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳಲ್ಲಿ, ಮಿನಿಸ್ಟರ್ಗಳ ಮನೇಲಿ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ನಡೆಸ್ತಾ ಇರೋರ ಮನೇಲಿ ಈ ರೀತಿ ದುಡ್ಡುಗಳು ಸಿಗೋದು ಸರ್ವೇ ಸಾಮಾನ್ಯ. ಆದರೆ ಒಬ್ಬ ಆರ್ ಟಿ ಒ ಕಾನ್ಸ್ಟೇಬಲ್ ಮನೆಯಲ್ಲಿ ಎಷ್ಟು ದುಡ್ಡು ಸಿಕ್ಕಿದೆ ಅಂದರೆ, ನೀವು ಆಗಲೇ ತಮ್ಮನೇಲಿ ನೋಡಿರೋ ಹಾಗೆ 700 ಕೋಟಿ. ಇದ್ರ ಸಂಪೂರ್ಣ ವಿವರ ಕೊಡ್ತೀನಿ. ಏನೇನು ಸಿಕ್ಕಿದೆ ಅಂತ ಕೇಳಿದ್ರೆ ನೀವೇ ದಂಗಾಗೋಗ್ತೀರಾ. ಮಧ್ಯಪ್ರದೇಶ್ ಭೋಪಾಲ್ನ ಒಬ್ಬ ಆರ್ ಟಿ ಒ ಕಾನ್ಸ್ಟೇಬಲ್ನ ಇ ಟಿ ಹಾಗೂ ಐ ಟಿ ಡಿಪಾರ್ಟ್ಮೆಂಟ್ ಅವ್ರು ರೇಡ್ ಮಾಡ್ತಾರೆ. ಸೌರವ್ ಶರ್ಮಾ ಅನ್ನೋ ಇವನ ಹೆಸರಿರೋನು ಮನೆಯಲ್ಲಿ ಚಿನ್ನ, ಒಡವೆ, ಬೆಳ್ಳಿ, ಬಂಗಾರ ಹಾಗೂ ಕ್ಯಾಶ್ನ ರಾಶಿನ ಇಟ್ಕೊಂಡಿರ್ತಾನೆ. ಇವನ ಅಗೇನ್ಸ್ಟು ಮನಿ ಲಾಂಡ್ರಿಂಗ್ ಕೇಸ್ನ ಈಗ ಹಾಕಿದ್ದಾರೆ. ವಿಶೇಷತೆ ಏನು ಅಂದರೆ, ಇವನು ಆರ್ ಟಿ ಒ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿರೋನು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಕೂಡ ಬರೆದಿದ್ದಾನೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಆರ್ ಟಿ ಒ ಅಧಿಕಾರಿಯಾಗಿ ಹಿಂಗೆ ಲೂಟಿ ಮಾಡಿದ್ದಾನೆ ಅಂದರೆ, ಇವನೇನಾದ್ರು ಸಿವಿಲ್ ಸರ್ವಿಸಸ್ ಪಾಸ್ ಮಾಡಿ IAS IPS ಆಗಿದ್ದರೆ ದೇಶದ ಗತಿ ಏನಾಗ್ತಿತ್ತು. 234 kg ಚಿನ್ನ, ಬ್ರ್ಯಾಂಡೆಡ್ ವಾಚ್ಗಳು, ವಜ್ರದ ಉಂಗುರಗಳು, ಇಷ್ಟೆಲ್ಲ ಒಬ್ಬ ಆರ್ ಟಿ ಒ ಅಧಿಕಾರಿ ಹೆಂಗೆ ಇಟ್ಕೊಳ್ಳೋಕ್ಕಾಗತ್ತೆ? 234 kg ಚಿನ್ನ, ಬೆಳ್ಳಿ, ಹತ್ತತ್ರ 10.25 ಕೋಟಿ ಇದೆಯಂತೆ. 70 ಲಕ್ಷದ ಬ್ರ್ಯಾಂಡೆಡ್ ಗಡಿಯಾರಗಳು, 15 ಲಕ್ಷದ ಲೇಡೀಸ್ ಪರ್ಸ್, 12 ಲಕ್ಷದ ಉಂಗುರಗಳು. ಇದನ್ನು ನೋಡಿದಂಥ ಇಡೀ ಅಧಿಕಾರಿಗಳೇ ದಂಗ ಹೋಗ್ಬಿಡ್ತಾರೆ. ಒಬ್ಬ ಜಸ್ಟ್ ಕಾನ್ಸ್ಟೇಬಲ್ ಆಗಿರೋ ಮನೆಯಲ್ಲಿ ಇಷ್ಟು ಕೋಟಿಗಟ್ಟಲೆ ಆಸ್ತಿ ಎಲ್ಲಿಂದ ಬಂತು ಅಂತ. ಇವನು ರೈಡ್ ಮಾಡಿದ್ದೇ ಡೌಟ್ ಬಂದು ಬಿಡಿ. ಯಾಕಂದರೆ ಒಬ್ಬ ನಾರ್ಮಲ್ ಕಾನ್ಸ್ಟೇಬಲ್ ಆಗಿದ್ದವನು ಕರೋಡ್ಪತಿ ಹೆಂಗಿದ್ದಾನೆ ಅಂತ. ಇವನಿಗೆ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಶ್ರೀಮಂತ ಮನೆತನದಿಂದ ಬಂದವನೇನಲ್ಲ. ಇವನ ಮನೇಲಿ ಅಷ್ಟೊಂದು ಚಿನ್ನ ಬೆಳ್ಳಿ ಏನಕ್ಕೆ ಸಿಗೋದು ಕಾರಣ ಅಂದರೆ, ಅವ್ನು ಲಂಚ ತೊಗೊಂಡ್ರೆ ಎಷ್ಟೋ ಜನಕ್ಕೆ ಚಿನ್ನ ಬೆಳ್ಳಿಗಳನ್ನೇ ಕೇಳೋನಂತೆ. ಅಕಸ್ಮಾತ್ ಅವ್ರು ಕ್ಯಾಶ್ ಕೊಟ್ಟರು ಅದನ್ನು ಚಿನ್ನವಾಗಿ ಮಾರ್ಪಾಡು ಮಾಡ್ಕೊಳ್ಳೋನಂತೆ. ಇನ್ನೊಂದು ಮೇಯ್ನು ಅಂದರೆ, ನೀವು ಇಲ್ಲಿ ನೋಡ್ತಿರೋ ಥರ ಇಷ್ಟೊಂದು ಬೆಳ್ಳಿನೇ ಏನಕ್ಕಿದೆ ಅಂತಂದರೆ, ಬೆಳ್ಳಿ ತೊಗೋಬೇಕಾದ್ರೆ ಬಿಸ್ಕೆಟ್ ರೂಪದಲ್ಲಿ ತೊಗೊಂಡ್ರೆ ಅದಕ್ಕೆ ಯಾವುದೇ ರೀತಿ ಲೇಬರು ಅಥವಾ ಟ್ಯಾಕ್ಸ್ಗಳು ಬೀಳೋದಿಲ್ಲ. ಟ್ಯಾಕ್ಸ್ ಅಂತಂತಂದರೆ ಮೇಕಿಂಗ್ ಚಾರ್ಜಸ್ ಬೀಳೋದಿಲ್ಲ. ಈ ಕಾರಣಕ್ಕಾಗಿ ಬರೀ ಬೆಳ್ಳಿ ಬಿಸ್ಕೆಟ್ಗಳೇ ತುಂಬಿದೋ. ಇವನು ಇನ್ನೊಂದು ಉದ್ದೇಶ ಏನು ಅಂತಂದರೆ, ಏನಕ್ಕೆ ಇಷ್ಟೊಂದು ಚಿನ್ನ ಅಥವಾ ಇಷ್ಟೊಂದು ಬೆಳ್ಳಿ ಪದಾರ್ಥಗಳನ್ನ ಖರೀದಿ ಮಾಡ್ತಿದ್ದ ಅಂತಂದರೆ, ಅಥವಾ ಬಿಸ್ಕೆಟ್ಗಳನ್ನ, ಇವನಿಗೆ ದುಡ್ಡುಗಳು ಇಟ್ಕೊಂಡ್ರೆ ಅದು ಹಳೇದಾಗದ್ಮೇಲೆ ಹಾಳಾಗ್ಬೋದು ಅನ್ನೋ ಭಯ ಇತ್ತು. ಆ ಕಾರಣಕ್ಕೋಸ್ಕರ ಅದನ್ನು ಚಿನ್ನ ಅಥವಾ ಬೆಳ್ಳಿಗೆ ಕನ್ವರ್ಟ್ ಮಾಡ್ತಿದ್ದ. ಒಟ್ಟು ಮೊತ್ತ ಸಿಕ್ಕಿರೋದು 300 ಕೋಟಿ ಹತ್ರ ಇದೆ. ಅದರಲ್ಲಿ 52 kg ಚಿನ್ನ ಲೆಕ್ಕ ಹಾಕೊಳ್ಳಿ, 234 kg ಬೆಳ್ಳಿ ಹಾಗೂ 87 ಕೋಟಿ ಕ್ಯಾಶ್ ಇಟ್ಟಿದ್ದಂತೆ ಮನೆಯಲ್ಲಿ. ಇಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಡಿಯವ್ರಿಗೆ ಸಿಕ್ಕಿರೋದು ಎಷ್ಟಿರಬೇಡ. ಈ ರೀತಿ ಕೊಳ್ಳೆ ಲೂಟಿ ಹೊಡೆದಿರೋ ಈ ಸೌರಭ್ ಶರ್ಮಾ ಹಾಗೂ ಅವನ ಹೆಂಡತಿ ಇಬ್ಬರು ಈಗ ದುಬೈಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾರಂತೆ. ಇವನ್ನ ಹುಡುಕ್ತಾ ಇದ್ದಾರೆ. ಹಿಡಿದು ಅದನ್ನು ಇವನಿಗೆ ಇನ್ನೂ ವಿಚಾರಣೆ ಮಾಡಿ ಇನ್ನೂ ಎಲ್ಲೆಲ್ಲಿ ಹೂತಿಟ್ಟಿದ್ದಾನೋ ಏನೋ ಅದನ್ನಂತೂ ತಗ್ಸ್ದೇ ಬಿಡೋದಿಲ್ಲ. ಇದು ನಾರ್ತ್ ಇಂಡಿಯಲ್ಲಿ ಫುಲ್ ದೊಡ್ಡ ವೈರಲ್ ನ್ಯೂಸೇ ಆಗಿದೆ. ಸೊ ನಿಮ್ಗೇನು ಅನ್ನಿಸ್ತು? ಈ ರೀತಿ ಅಧಿಕಾರಿಗಳು, ಒಬ್ಬ ಕಾನ್ಸ್ಟೇಬಲ್ಲೇ ಒಂದು ಕೋಟಿಗಟ್ಟಲೆ ದುಡ್ಡು ಮಾಡ್ತಾನೆ ಅಂತಂದರೆ, ಇನ್ನು ಇವನ ಮೇಲಧಿಕಾರಿಗಳು ಎಷ್ಟು ಮಾಡಿರಬೇಡ. ಈ ರೀತಿ ಕರಪ್ಷನ್ನು ದೇಶನೇ ಹಾಳು ಮಾಡ್ತಾ ಇದೆ ಅಲ್ವಾ?